ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕರುನಾಡು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಕಾರಣ ಏನು ಅಂದರೆ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಾಲನ್ನ ನಿಮ್ಮ ಮುಂದೆ ಹೇಳಿ ನಂತರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಈ ಒಂದು ಸಾಲ್ಗೂ ನಾನಿವತ್ತು ಹೇಳ್ತಾ ಇರೋ ಒಂದು ಮ್ಯಾಟ್ರಿಗೂ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಈ ಒಂದು ವಿಡಿಯೋನ ಇವತ್ತು ಶುರು ಮಾಡೋಣ. ಹಾಗಿದ್ರೆ ತಡ ಯಾಕೆ, ಬನ್ನಿ. ತುತ್ತು ಅನ್ನ ತಿನ್ನೋಕೆ, ಹೊಗತೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ. ಈ ಲೈನ್ ನಾನು ನಿಮ್ಗೆ ಏನಕ್ಕೆ ಹೇಳಿದೆ ಅಂದ್ರೆ ಸ್ನೇಹಿತರೆ, ಈ ಸಾಲು, ಈ ಒಂದು ಸಾಂಗ್ ಬಂದು ವಿಷ್ಣುವರ್ಧನ್ ಸರ್ ಅವರ ಜಿಮ್ಮಿಗಲ್ ಮೂವಿದು. ಈ ಸಾಂಗ್ನ ಕೊನೆಯಲ್ಲಿ ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ ಹೇಳ್ತಾರೆ. ನಿರ್ದಯಿ ನನ್ನ ಮಕ್ಕಳು, ಕಚಡ ನನ್ನ ಮಕ್ಕಳು, ಆ ಒಂದು ಅಂಗೈ ಅಗಲ ಅಷ್ಟು ಇದ್ದಿದ್ದೊಂದು ಜಾಗ ಅಂದರೆ ಅವ್ರ ಸಮಾಧಿನ ಅದನ್ನೇ ಕಿತ್ಕೊಂಡ್ಬಿಟ್ರು. ತುಂಬ ನೋವಾಯಿತು, ಈಗಲೂ ನೋವಾಗ್ತಾ ಇದೆ. ಎಷ್ಟೋ ಜನ ಸ್ಟಾರ್ಸ್, ಹೀರೋಗಳು, ಸೋ ಕಾಲ್ಡ್ ಹೀರೋಗಳು ಅವರ ಹೆಸರನ್ನ ಯೂಸ್ ಮಾಡಿಕೊಂಡು ಟ್ಯಾಟೂ ಹಾಕ್ಸ್ಕೊಂಡು ತುಂಬಾ ಬೆಳೆದ್ರು. ಆದರೆ ಈ ಒಂದು ಸಮಾಧಿನ, ವಿಷ್ಣು ಸರ್ ಸಮಾಧಿನ ಅಭಿಮಾನ್ ಸ್ಟುಡಿಯೋದಿಂದ ನೈಟ್ ಆದ ನೈಟೇನೆ ಏನು ಚಿತ್ರ ಮಾಡಿ ಅದನ್ನು ನೆಲಸಮ ಮಾಡಿ ಕ್ಲಿಯರ್ ಮಾಡಿದ್ರು. ಸಮಾಧಿ ಇತ್ತು ಅಂತಲೇ ಗೊತ್ತಾಗಲ್ಲ, ಆ ಲೆವೆಲ್ಗೆ ಸಮಾಧಿನ ಕ್ಲಿಯರ್ ಮಾಡಿದ್ದಾರೆ ದೂರ್ತರು. ಈ ಹೀರೋಗಳೆಲ್ಲ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಯೂಸ್ ಮಾಡಿಕೊಂಡು ಬೆಳಿಬೇಕಾರೆಲ್ಲ ಚೆನ್ನಾಗಿತ್ತು, ಹೆಸರು ಮಾಡ್ಬೇಕಾದ್ರೆ ಚೆನ್ನಾಗಿತ್ತು, ದುಡ್ಡು ಮಾಡ್ಬೇಕಾದ್ರೆ ಚೆನ್ನಾಗಿತ್ತು. ಆದರೆ ಈಗ ಮನುಷ್ಯನ ಒಂದು ಏನು ಸ್ಮಾರಕ ಇತ್ತು, ಅಗ್ನಿಸ್ಪರ್ಶ ಎಲ್ಲಿ ಮಾಡಿದ್ರು ಅಲ್ಲೇ ಅವ್ರದ್ದೊಂದು ಸ್ಮಾರಕ ಮಾಡಿದ್ದು. ಇವತ್ತು ಆ ಸ್ಮಾರಕನೇ ನೆಲಸಮ ಮಾಡಿರ್ಬೇಕಾದ್ರೆ ಈ ಸೋ ಕಾಲ್ಡ್ ಹೀರೋಸ್ಗಳು, ಸ್ಟಾರ್ಸ್ಗಳು ಎಲ್ಲೋದ್ರು ಅನ್ನೋದು ನಿಜವಾಗ್ಲೂ ಒಂದು ಶೋಚನೀಯ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಭಿಮಾನ ಇದೆ ವಿಷ್ಣು ಸರ್ ಮೇಲೆ ಅವ್ರಗಳಿಗೆ ಅಂತ. ಆದರೆ ಒಬ್ರು ಮಾತ್ರ, ಈ ಒಬ್ರು ನಾಯಕರು ಮಾತ್ರ, ಸುದೀಪ್ ಸರ್, ಅವತ್ತಿಂದ ಇವತ್ತಿನವರೆಗೂ ಈ ಒಂದು ವಿಷಯಕ್ಕೆ, ಸಮಾಧಿ ವಿಷಯಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಮೊನ್ನೆ ಹಾಕಿದ ವಿಡಿಯೋಲಿ ಕೂಡ ಅವ್ರು ಹೇಳ್ತಾ ಇರೋದು, ವಿಷ್ಣು ಸರ್ ಒಂದು ದೊಡ್ಡ ಪ್ರತಿಭೆ ಮಾಡೋಣ, ಆಗೋಗಿದೆ. ಯಾರ್ಯಾರು ಇದನ್ನ ಉಳಿಸ್ಕೋಬೇಕಿತ್ತು, ಮುಂದೆ ಬರಬೇಕಿತ್ತು, ಅವರೇನೆ ಬಂದಿಲ್ಲ. ನಾವು ಮಾಡ್ತೀವಿ ಏನು ಬಂದಾಗ ಬೇಡ ಅಂತ ಹೇಳಿದ್ರು ಅಂತಲೂ ಹೇಳಿದ್ರು. ಹೌದು, ನಿಜ. ಈಗ ನಾವುಗಳೆಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಮಾಡಬೇಕಾಗಿರೋದು ವಿಷ್ಣು ಸರ್ದೊಂದು ದೊಡ್ಡ ಪ್ರತಿಮೆ ಕಟ್ಟಬೇಕು. ಎಷ್ಟೋ ಜನ ದಾನಿಗಳು ವಿಷ್ಣು ಸರ್ ಅಭಿಮಾನಿಗಳವರು, ನಾವು ಇಷ್ಟ ಆಗ್ತೀವಿ, ನಾವು ಆ ದಾನ ಮಾಡ್ತೀವಿ, ಈ ದಾನ ಮಾಡ್ತೀವಿ, ಎಲ್ಲ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ನಾವು ಕಾಯೋ ಅವಶ್ಯಕತೆ ಇಲ್ಲ. ಈ ಒಂದು ಅಭಿಮಾನ್ ಸ್ಟುಡಿಯೋಯಿಂದ ಏನು ನೆಲಸಮ ಮಾಡಿದ್ದಾರೆ ಸಮಾಧಿನ, ಈಗ ನಮ್ಮ ಮೈಸೂರಲ್ಲೂ ಇದೆ ವಿಷ್ಣು ಸರ್ದು ಒಂದು ಸಮಾಧಿ ಏನಿದೆ, ಉದ್ಬೂರ್ ಹತ್ರ ಇದೆ. ಕರೆಕ್ಟಾಗಿ ಉದ್ಬೂರ್ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ, ನೀವು ಅಲ್ಲಿ ಹೋಗ್ಬೋದು, ನೋಡ್ಬೋದು. ಆದರೆ ಅಭಿಮಾನಿಗಳ ಒಂದು ಕೋರಿಕೆ ಏನಿತ್ತು ಅಂತಂದ್ರೆ, ಬೇಡಿಕೆ ಏನಿತ್ತು ಅಂದ್ರೆ, ಅಗ್ನಿಸ್ಪರ್ಶ ಎಲ್ಲಾಗಿತ್ತು ಅಲ್ಲೇನೆ ಒಂದು ಸಮಾಧಿ ಇದ್ರೆ ಅದು ಉತ್ತಮ. ಯಾಕಂದ್ರೆ ಎಲ್ಲ ಅಗ್ನಿಸ್ಪರ್ಶ ಆಗುತ್ತೆ, ಅಲ್ಲೇನೆ ಸಮಾಧಿ ಕಟ್ಟೋದು ಮೊದಲಿಂದನೂ ಅದು ಕ್ರಿಯೆ ಬಂದಿರೋದು. ಹಾಗಾಗಿ ಇದನ್ನ ಕೇಳ್ಕೊಂಡಿದ್ರು. ಆದರೆ ಕಚಡ ನನ್ನ ಮಕ್ಕಳು, ಗೌರ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡಿದ್ದೇನಕ್ಕೆ, ಬಾಲಕೃಷ್ಣ ಅವ್ರು ಕೇಳಿದ್ದೇನಕ್ಕೆ, ಒಂದು ಅಭಿಮಾನ್ ಸ್ಟುಡಿಯೋ. ಮೊದಲೆಲ್ಲ ಆ ಕಾಲದಲ್ಲಿ ಏನಾಗ್ತಿತ್ತು ಸ್ನೇಹಿತರೆ, ಎಲ್ಲ ಯಾವುದೇ ಒಂದು ಡಬ್ಬಿಂಗ್ ಮಾಡಬೇಕು, ಒಂದು ಸ್ಟುಡಿಯೋದೊಂದು ಮೂವಿ ತೆಗಿಬೇಕು ಅಂತಂದ್ರೆ ಸ್ಟುಡಿಯೋಗೆ ಚೆನ್ನೈಗೆ ಹೋಗಬೇಕಿತ್ತು, ಮುಂಬೈಗೆ ಹೋಗಬೇಕಿತ್ತು. ಹಾಗಾಗಿ ಏನು ಮಾಡಿದ್ರು, ಸರ್ಕಾರದ ಹತ್ರ ಒಂದು ಮನವಿ ಇಟ್ಕೊಂಡು ಇಷ್ಟು ವರ್ಷಕ್ಕೆ ಅಂತ ಅದನ್ನ ಲೀಸ್ ಟೈಪ್ ತಗೊಂಡು ಬಾಲಣ್ಣವರು ಅಭಿಮಾನ್ ಸ್ಟುಡಿಯೋ ಅಂತ ಹೆಸರಿಟ್ರು. ಆದರೆ ದುರದೃಷ್ಟವಶಾತ್ ಅದು ಏನು ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅದು ಹಾಗೆ ಉಳ್ಕೊಂಡಿತ್ತು ಜಾಗ. ಬಟ್ ಆಮೇಲೆ ಏನು ಮಾಡಿದ್ರು, ಬಾಲಕೃಷ್ಣ ಸರ್ ಅವರ ಫ್ಯಾಮಿಲಿಗೆ ಅದು ಏನು ಆಸೆ ಬಂತೋ ಏನೋ, ಅವ್ರು ಹೇಳಿದ್ದು ಮಾತನ್ನ ಉಳಿಸ್ಕೊಳ್ಳಿಲ್ಲ. ಇಷ್ಟು ಜಾಗ ಅಂತ ವಿಷ್ಣು ಸರ್ ಸಮಾಧಿಗೆ ಬಿಟ್ಬಿಟ್ಟು ಮಿಕ್ಕಿದ್ದೇನಿದೆ ಅದನ್ನ ನಾವು ಸ್ಟುಡಿಯೋ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದು. ಇವತ್ತು ಅವ್ರು ಉಳಿಸ್ಕೊಂಡಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಮತ್ತೆ ಇವ್ರು ಏನ್ ಮಾಡಿದ್ರು, ಒಂದು 10 ಎಕರೆನೋ ಏನೋ ಬೇರೆಯವ್ರಿಗೆ ಅದನ್ನ ಮಾರುಬಿಟ್ಟಿದ್ದಾರೆ. ಯಾರಪ್ಪ ನಾಸ್ತಿ ಕೊಟ್ಟಿದ್ದ ಸರ್ಕಾರ, ಬಾಲಣ್ಣವ್ರು ಅದನ್ನ ಸ್ಟುಡಿಯೋ ಮಾಡಬೇಕು ಅಂತಿದ್ದು, ಇವ್ರ ದುರಾಸೆಗೆ 10 ಎಕರೆನ ಯಾರಿಗೋ ಮಾರ್ಬಿಟ್ರು. ಕೋರ್ಟಲ್ಲಿ ಕೇಳಿದಾಗ 10 ಎಕರೆನ ಮಾರ್ಬಿಟ್ಟು ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾವು ಸ್ಟುಡಿಯೋ ಕಟ್ತೀವಿ, ಈಸ್ಕೊಂಡಿದ್ದ ಜಾಗ ಅದಕ್ಕೆ ಅಲ್ವಾ ಅಂತ ಬೇರೆ ಒಂದು ಸುಳ್ಳು. ಅದೂ ಆಗಿಲ್ಲ, ಏನೂ ಇಲ್ಲ. ಈಗ ಕೊನೆಗೇನಾಯ್ತು, ನಮ್ಮಲ್ಲಿ ಏನೊಂದು ಸರ್ಕಾರ ಇದೆಯಲ್ಲ, ಅಪ್ಪ ಪುಣ್ಯಾತ್ಮರ, ಒಂದೊಂದಕ್ಕೂ ಕೈ ಮುಗಿಬೇಕು ನಿಮಗೆ. ಒಂದೊಂದು ವಿಚಾರನ ಆಹಾ ಸೂಪರ್. ಯಾರೇ ಆಗಲಿ, ಅದು ಯಾವ ಪಕ್ಷದವರೇ ಆಗಲಿ, ಏನೇ ಆಗಲಿ, ಏನೋ ಸರ್ಕಾರದವ್ರು. ಅವತ್ತು ಕುಮಾರಸ್ವಾಮಿ ಅವರು ಮಾತಾಡಿ ಇನ್ನೊಂದು ಮಾಡಿ ಆ ಜಾಗನ ಒಂದು ವಿಷ್ಣು ಸರ್ ಸಮಾಧಿಗೆ ಏನು ಮಾಡಿಸ್ಕೊಟ್ಟಿದ್ರು, ಅವ್ರ ಕೈ ಮುಗಿಬೇಕು ನಾವು, ಥ್ಯಾಂಕ್ ಯು. ಬಟ್ ಅದಾದ್ಮೇಲೆ ಯಾರು ಬರಲಿಲ್ವೇ? ಅದಾದ್ಮೇಲೆ ಇಷ್ಟೊಂದೆಲ್ಲ ನಡೆದಾಗ ಯಾರು ಅದಕ್ಕೆ ತಲೆ ಹಾಕ್ಲಿಲ್ಲ. ಯಾಕಂದ್ರೆ ಬೇಜಾರಾಗದು ಏನಪ್ಪ ಅಂದ್ರೆ, ವಿಷ್ಣು ಸರ್ ಬದುಕಿದಾಗ್ಲೂ ಅಷ್ಟೇ ಫಿಲಮ್ ಇಂಡಸ್ಟ್ರಿಲಿನೇ, ಯಾರು ಅಂತ ಬೇಡ, ಸೋಕಾಳ್ ತುಂಬಾನೇ ನೋವು ಕೊಟ್ಟರು, ಅವ್ರಿಗೆ ಹಿಂಸೆ ಕೊಟ್ಟರು, ನೆಮ್ಮದಿನೇ ಇರಲಿಲ್ಲ ಮನುಷ್ಯಂಗೆ. ತುಂಬಾ ಜನಕ್ಕೆ ಗೊತ್ತಿದೆ ಅದು, ಫಿಲಮ್ ಇಂಡಸ್ಟ್ರಿ ತುಂಬಾ ಜನಕ್ಕೆ ಗೊತ್ತಿದೆ. ನಾವು ಹೊರಗ್ರವ್ರಿಗೆ ಗೊತ್ತಿದೆ ಅಂದ್ರೆ ಒಳಗ್ನವ್ರಿಗೆ ಇನ್ನೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಡೀಪ್ ಆಗಿ. ಅವ್ರು ಬದುಕಿದ್ದಾಗ್ಲೂ ಅಷ್ಟೇನೆ ತುಂಬಾನೇ ಅವಮಾನ ಮಾಡಿದ್ರು, ಹಿಂಸೆ ಕೊಟ್ಟರು. ಈಗ ತೀರ್ಕೊಂಡಾಗ್ಲೇ ಅಟ್ಲೀಸ್ಟ್ ಆ ಒಂದು ಆತ್ಮ ನೆಮ್ಮದಿಯಾಗಿ, ಎಲ್ಲಿ ಅಗ್ನಿಸ್ಪರ್ಶ ಆಗಿತ್ತು ಅಲ್ಲಿ ಅಟ್ಲೀಸ್ಟ್ ಒಂದು ಸಮಾಧಿನಾದ್ರೂ ನೆಮ್ಮದಿಯಾಗಿರಲಿ ಅಂದ್ರೆ, ಇಲ್ಲಿ ಇನ್ನೊಂದು ಏನೋ ದೂರ್ತರು ಈ ಕೆಲಸ ಮಾಡ್ತಿದ್ದಾರೆ. ಬದುಕಿದಾಗ್ಲೂ ಅವ್ರಿಗೆ ನೆಮ್ಮದಿ ಇಲ್ಲ, ಸತ್ತೋದ್ಮೇಲೂ ನಮ್ಗೆ ಏನೋ ನೆಮ್ಮದಿ ಇಲ್ಲ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಾದಾ ಅಭಿಮಾನಿಯಾಗಿ ಅವ್ರು ಯಾವತ್ತೂ ಇಲ್ಲಿರ್ತಾರೆ. ಇದನ್ನ ಯಾರೇ ಬಂದರೂ
ನೆವರ್. ನಾವೆಲ್ಲ ಟ್ಯಾಟೋ ಹಾಕ್ಸ್ಕೊಂಡು ನಾವು ಏನೋ ಅಭಿಮಾನಿಗಳಾದವರಲ್ಲ. ಅವ್ರು ಇವತ್ತು ಇದ್ದಾರೆ, ಅವತ್ತು ಇದ್ರು, ಇವತ್ತು ಇದ್ದಾರೆ, ಮುಂದಿನ ತನಕನೂ ಇರ್ತಾರೆ. ವಿ ಆರ್ ದಾದಾ ಫ್ಯಾನ್ಸ್, ಪ್ರೌಡ್ ದಾದಾ ಫ್ಯಾನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದು ಒಂದು, ಯಾಕಂದ್ರೆ ಚಿಕ್ಕದಿಂದ ನೋಡ್ಕೊಂಡ್ ಬಂದಿದ್ದೀವಿ ನಾವು. ಅವ್ರ ಮೂವೀಸಲ್ಲೂ ನೀವು ನೋಡ್ಬೋದು, ಒಳ್ಳೇದು ಬಿಟ್ಟು ಕೆಟ್ಟದ್ದು ಯಾವುದು ಇರಲಿಲ್ಲ. ಆ ಒಂದು ಮೆಸೇಜ್ ಇರೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಎಷ್ಟು ಗೌರವ, ಎಷ್ಟು ಒಂದು ವಿಷಯಗಳನ್ನ ಹೇಳ್ತಾ ಇದ್ರು, ಮೆಸೇಜ್ ಕೊಡ್ತಾ ಇದ್ರು ವಿಷ್ಣು ಸರ್ ಅಂದ್ರೆ ಹ್ಯಾಟ್ಸ್ ಆಫ್. ಆ ಥರ ಒಂದು ಬರಲ್ಲ. ಮತ್ತೆ ಕನ್ನಡದ ಬಗ್ಗೆ ಇದ್ದ ಅಭಿಮಾನ, ಕನ್ನಡಿಗರ ಬಗ್ಗೆ ಇದ್ದಿದ್ದ ಅಭಿಮಾನ ಸೂಪರ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ದಾದಾ ಫ್ಯಾನ್ಸ್. ಬಂದಿಲ್ಲಿ ಕಿತ್ಕೊಳ್ಳಿ ನೋಡೋಣ, ನಿಮ್ಮ ಕೈಯಲ್ಲಿ ಆಗಲ್ಲ. ಜಾಗಕ್ಕೆ ತಾನೇ ಆಸೆ ಪಟ್ಟು ದುರಾಸೆಯಿಂದ ಅವ್ರ ಸಮಾಧಿನ ನೆಲಸಮ ಮಾಡಿದ್ರಿ, ಇಲ್ಲಿರೋದನ್ನ ಯಾರು ತಗೋತೀರ? ನಿಮ್ಮ ಕೈಯಲ್ಲಿ ಆಗಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಈಗ ಸುದೀಪ್ ಸರ್ ಹೇಳ್ದಂಗೆ ಅವರು ಕೈ ಜೋಡಿಸಿದರೆ, ಅವರು ಓಪನ್ ಆಗಿ ಹೇಳಿದರೆ ನನ್ನ ಕಡೆಯಿಂದ ನಾನು ಏನೇನು ಮಾಡಬೇಕು ಎಲ್ಲ ರೀತಿನೂ ನನ್ನ ಕಡೆ ನಾನು ಮಾಡ್ತೀನಿ ಅಂತ. ಇದಕ್ಕಿಂತ ಒಂದು ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ. ಮಿಕ್ಕಿದ್ದು ಸೋಕಾಲ್ಡ್ ಹೀರೋಸ್ ಏನಿದಾರಲ್ಲ, ಅವ್ರ ಜಾಗದಲ್ಲಿ ಇರಲಿ, ಅವ್ರ ಯೋಗ್ಯತೆನೇ ಅಷ್ಟು. ಬೇರೆ ನಟರ ಬಗ್ಗೆ ಹೇಳಬೇಕು ಅಂದರೆ, ಇನ್ ಕೇಸ್ ಏನಾದರೂ ಇವತ್ತು ಅಂಬರೀಶ್ ಸರ್ ಏನಾದರೂ ಇದ್ದಿದ್ರೆ ಇದನ್ನಾಗ ಖಂಡಿತ ಬಿಡ್ತಾ ಇರಲಿಲ್ಲ, ಬೇರೆ ರೀತಿಲಿ ಹೋಗಿರೋದು ಇದು. ನನಗೆ ಇನ್ನೊಂದು ಏನೊಂದು ಬೇಜಾರು ಅನ್ಸೋದು ಅಂದರೆ, ಏನೊಂದು ಚಲನಚಿತ್ರೋದ್ಯಮ ಏನಿದೆ, ನಮ್ಮ ಒಂದು ಕನ್ನಡದ ಚಲನಚಿತ್ರೋದ್ಯಮ ಏನಿದೆ, ಅವ್ರು ಯಾರು ಬಂದು ಏನು ಮಾತಾಡ್ತಾ ಇಲ್ಲ. ಅವ್ರು ಬೇಕಾಗಿಲ್ಲ. ಇದ್ದಾಗ ಸಿಂಹ ಇದ್ದಾಗ ಎಲ್ಲ ಇಲಿಗಳ ಥರ ಇದ್ರಿ, ನರಿಗಳ ಥರ ಇದ್ರಿ, ಸಿಂಹದ ಮುಂದೆ ಬರೋ ತಾಕತ್ತಿರಲಿಲ್ಲ. ಸಿಂಹ ಹೋದ್ಮೇಲೆ ನಿಮ್ಮ ಬಾಲಗಳು ಬಿಸ್ತಾ ಇದ್ರಲ್ವಾ? ನಾಚಿಕೆ ಆಗಬೇಕು ನಿಮ್ಗಳಿಗೆ, ಒಬ್ಬೊಬ್ರಿಗೂ ನಾಚಿಕೆ ಆಗಬೇಕು. ಯಾರು ಮುಂದೆ ಬಂದಿಲ್ಲ ಅವ್ರಿಗೆ ಹೇಳ್ತಾರೆ, ನಾನು ನಾಚಿಕೆ ಆಗಬೇಕು. ಇವತ್ತಿಂಥ ಒಂದು ನೋವಲ್ಲಿ ನಾವು ಅಭಿಮಾನಿಗಳಿದ್ದೀವಿ, ನಿಮ್ಮ ಯೋಗ್ಯತೆಗೆ ಬಂದು ಸಪೋರ್ಟ್ ಮಾಡೋಣ ಅನ್ನೋದು ನಿಮಗಿಲ್ಲ. ಇದೇ ವಿಚಾರ ಬೇರೆ ವಿಚಾರ ಆತಾದ್ರೆ ಏನು ಎಳ್ಕೊಂಡು ಲಾಂಗ್ ಆಗಿ ಅದನ್ನ ಎಳ್ಕೊಂಡು ದೊಡ್ಡ ನ್ಯೂಸ್ ಮಾಡಿಕೊಂಡು, ಏನು ಸೋಷಿಯಲ್ ಮೀಡಿಯಲ್ಲೇನು ನ್ಯೂಸ್ ಚಾನಲಲ್ಲೇನು ಎಷ್ಟೆಲ್ಲ ಅದನ್ನ ಟೆಲಿಕಾಸ್ಟ್ ಮಾಡ್ತೀರಾ, ಇದಕ್ಕೆ ಯಾಕ್ರಯ್ಯ ಮುಂದೆ ಬರಲ್ಲ? ನನಗೆ ಅರ್ಥ ಆಗಲ್ಲ. ನೀವು ನಿಜವಾಗ್ಲೂ ಮನುಷ್ಯತ್ವವನ್ನು ಕಳ್ಕೊಂಬಿಟ್ಟಿದ್ದೀರಾ ಅಂತ ಅನಿಸ್ತದೆ ನನಗೆ. ಅಟ್ಲೀಸ್ಟ್ ಮಾತಾಡಿ, ಮೆಸೇಜ್ ಪಾಸ್ ಮಾಡಿ, ಮುಟ್ಟೋ ನನ್ನ ಮಕ್ಳಿಗೆ ಮುಟ್ಲಿ. ಮಾಡ್ಬೇಕಾದ ಟೈಮಲ್ಲಿ ಮಾಡಲಿಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಕೈ ಜೋಡಿಸ್ಲಿ. ಅವ್ರಿಗೆ ಗೊತ್ತಾಗಬೇಕು, ವಿಷ್ಣು ಸರ್ ಅಭಿಮಾನಿಗಳು ಅಂತಂದ್ರೆ ತುಂಬಾ ಶಾಂತ ಸ್ವಭಾವದವರು, ಅದೆಲ್ಲರಿಗೂ ಗೊತ್ತಿದೆ. ಆದ್ರೆ ಸಿಂಹದ ಸೈನ್ಯ ಇದೆಯಲ್ಲ, ಅವ್ರು ಅವತ್ತೇ ಹೇಳಿದ್ರು, ಸಿಂಹದ ಸೈನ್ಯ ಇದೆಯಲ್ಲ, ಬೇಯ್ಸಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ನರಿಗಳ ಥರ, ಗುಳ್ಳೆ ನರಿಗಳ ಥರ ಹಿಂದೆಯಿಂದ ನೀವು ಆಟ ಆಡ್ಬೇಕು ನಿಮ್ದು ಕಚಡ ಆಟಗಳನ್ನ ಹೊರತು ಮುಂದೆ ನಿಮ್ದು ನಡೆಯಲ್ಲ. ನಾವು ಹೇಳ್ತಾ ಇದೀವಿ, ಇವಾಗಲೂ ನಾವು ಶಾಂತಿ ಪ್ರಿಯರು. ಯಾಕಂದ್ರೆ ವಿಷ್ಣು ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾನೆ, ನಾವು ದಾದಾ ಫ್ಯಾನ್ಸ್ ಆಲ್ವೇಸ್. ವಿಷ್ಣು ಸರ್ದು ಒಂದು ಪ್ರತಿಮೆ, ದೊಡ್ಡ ಪ್ರತಿಮೆ ನಾವೆಲ್ಲ ಸೇರು ಕಟ್ಟಣ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಆ ಪುಣ್ಯಾತ್ಮಂದು ಪ್ರತಿಮೆ, ದೊಡ್ಡ ಪ್ರತಿಮೆ ನಾವು ಕಟ್ಸೋಣ. ಈ ಒಂದು ವಿಡಿಯೋನ ಇವತ್ತು ಮುಗಿಸೋ ಸಮಯ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್. ಒಂದು ಒಳ್ಳೆ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆತಾಯ್ತು.